ನಮಸ್ಕಾರ. ನಾವು ಈ ಒಂದು ವಿಡಿಯೋದಲ್ಲಿ ಋತು ಬಂದ ಆದ್ಮೇಲೆ ಮುಟ್ಟು ನಿಂತ ಮೇಲೆ ಕಾಣಿಸ್ಕೊಳ್ತಕ್ಕಂತಹ ಬ್ಲೀಡಿಂಗ್, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಏನ್ ಹೇಳ್ತೀವಿ, ಅದು ಯಾವಾಗ್ಲೂ ಕ್ಯಾನ್ಸರೇ ಆಗಿರುತ್ತಾ ಅಥವಾ ಕ್ಯಾನ್ಸರ್ ಅಲ್ಲ ಅಂತ ಅಂದ್ರೆ ಬೇರೆ ಯಾವ ಕಾರಣಗಳಿಂದ ಬ್ಲೀಡಿಂಗ್ ಆಗಬಹುದು, ಅದಕ್ಕೆ ಯಾವ ರೀತಿಯಂತಹ ಟ್ರೀಟ್ಮೆಂಟ್ ಇದೆ, ಹೇಗೆ ಕಾರಣನ ಪತ್ತೆ ಹಚ್ಚಲಾಗುತ್ತೆ, ನೀವು ಹಾಸ್ಪಿಟಲ್ಗೆ ಬಂದಾಗ ಯಾವ ರೀತಿಯಂತ ಟೆಸ್ಟ್ಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ? ಮೊದಲನೇದಾಗಿ ನಿಮ್ಗೆ ಪೋಸ್ಟ್ ಮಿನೋಪಾಸಲ್ ಬ್ಲೀಡಿಂಗ್ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ವಯಸ್ಸು 45ರಿಂದ 55 ವಯಸ್ಸು ಆಗಿದ್ರೆ ನಿಮ್ಗೆ ಕೊನೆಯ ಮುಟ್ಟು ಸಪೋಸ್ ಜನವರಿ 2025ರಲ್ಲಿ ಆಗಿದ್ದು 2026 ಜನವರಿ ತನಕ ಬ್ಲೀಡಿಂಗ್ ಕಾಣಿಸ್ಕೊಂಡಿಲ್ಲ ಅಂತ ಅಂದ್ರೆ ಕೊನೆ ಮುಟ್ಟಾಗಿ ಕೊನೆಯ ಮುಟ್ಟು ಕಾಣಿಸ್ಕೊಂಡು 1 ವರ್ಷ ಆಗಿದೆ, 1 ವರ್ಷ ಬ್ಲೀಡಿಂಗೇ ಆಗಿಲ್ಲ ಅಂತ ಅಂದ್ರೆ ನೀವು ಮಿನೋಪಾಸ್ ಅಥವಾ ಋತುಬಂಧನ ಅಟೈನ್ ಮಾಡಿದೀರಾ ಅಂತ ಅರ್ಥ. ಅದೇ ನಂತರ ಋತುಬಂಧನದ ನಂತರ ಕಾಣಿಸ್ಕೊಳ್ತಕ್ಕಂತಹ ಬ್ಲೀಡಿಂಗ್ ಅದು ಎಷ್ಟೇ ಪ್ರಮಾಣದಲ್ಲಾಗಿರ್ಬೋದು, ಅಂದ್ರೆ ಪಿಂಕಿಶ್ ಡಿಸ್ಚಾರ್ಜ್ ಆಗಿರ್ಬೋದು ಅಥವಾ ಬ್ರೌನಿಶ್ ಕಂದು ಬಣ್ಣಕ್ಕೆ ಡಿಸ್ಚಾರ್ಜ್ ಆಗಿರಬಹುದು, ಅಂದ್ರೆ ನಿಮ್ಗೆ ಅದು ಒಳ ಉಡುಪಿಗೆ ಮಾತ್ರ ಅಂಟುಕೊಂಡಿದೆ ಕಾಣಿಸ್ತಾ ಇಲ್ಲ ಅಂತಂದ್ರು ಅದನ್ನು ಸಹ ಪೋಸ್ಟ್ ಮಿನೋಪಾಸಲ್ ಬ್ಲೀಡಿಂಗ್ ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಪೀರಿಯಡ್ಸ್ ತರನೇ ಆಗ್ಬಹುದು, ಇನ್ನು ಕೆಲವೊಬ್ಬರಿಗೆ ಹೆಚ್ಚು ಬ್ಲೀಡಿಂಗ್ ಕೂಡ ಉಂಟಾಗಬಹುದು. ಇದು ನಾನು ಹೇಳ್ದಂಗೆ ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ಅಮೌಂಟ್ ಆಫ್ ಬ್ಲೀಡಿಂಗ್, ಅದನ್ನ ನಾವು ಪೋಸ್ಟ್ ಮಿನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಈಗ ಎಷ್ಟೊಂದು ಜನ ಎಲ್ಲದನ್ನು ಕ್ಯಾನ್ಸರೇನೆ ಅಂತ ಭಯ ಪಟ್ಕೊಂಡ್ಬಿಡ್ತಾರೆ. ನೋಡಿ, ಕ್ಯಾನ್ಸರು ಈಗ ಈ ಬ್ಲೀಡಿಂಗ್ ಏನ್ ಕಾಣಿಸ್ಕೊಳ್ಳುತ್ತೆ, 100 ಜನದಲ್ಲಿ ಈ ತರ ಬ್ಲೀಡಿಂಗ್ ಕಾಣಿಸ್ಕೊಳ್ತು ಅಂತಂದ್ರೆ 10 ಜನದಲ್ಲಿ ಅದು ಕ್ಯಾನ್ಸರ್ ಆಗಿರ್ಬೋದು. ಇನ್ನು 90% ಜನರಲ್ಲಿ ಅದು ಬೇರೆ ಬೇರೆ ಕಾರಣಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ತುಂಬಾ ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ವೆಜನಲ್ ಆರ್ ಎಂಡೋಮೆಟ್ರಿಯಲ್ ಎಟ್ರೋಫಿ ಅಂತ ಹೇಳ್ತೀವಿ. ಅಂತ ಅಂದ್ರೆ ಹೇಗೆ ವಯಸ್ಸಾದಂತೆ ನಮ್ಮ ಓವರೀಸ್ ಕೆಲ್ಸನೂ ಕಮ್ಮಿ ಆಗ್ತಾ ಹೋದಂಗೆ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಹಾರ್ಮೋನ್ಸ್ ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಈ ಹಾರ್ಮೋನ್ಸ್ ಕಮ್ಮಿ ಆಗ್ತಾ ಹೋಗೋದ್ರಿಂದ ನಮ್ಮ ಯೋನಿಯ ಒಳಗಡೆ ಏನಿರುತ್ತೆ ಅಥವಾ ಗರ್ಭಕೋಶದ ಒಳಪದ್ರ ಏನಿರುತ್ತೆ ಅದು ಬಹಳ ತೆಳುವಾಗ್ತಾ ಹೋಗುತ್ತೆ. ಈಗ ತೆಳುವಾಗಿ ಅದು ಬಿರುಕುಗೊಂಡಾಗ ಒಳಗಡೆ ಸಣ್ಣ ರಕ್ತನಾಳಗಳೇನಿರುತ್ತಲ್ಲ ಅದು ಈಸಿಯಾಗಿ ಬ್ರೇಕ್ ಆಗುತ್ತೆ. ಈಗ ಈಸಿಯಾಗಿ ಒಡೆದಾಗ ಕೆಲವೊಬ್ಬರಿಗೆ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಸಂಭೋಗ ಕ್ರಿಯೆಯನ್ನು ನಡೆಸಿದಾಗ ಬ್ಲೀಡಿಂಗ್ ಆಗಿ ಕಾಣಿಸ್ಕೋಬಹುದು, ಅಥವಾ ಇನ್ನು ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆದಾಗ ಕಾಣಿಸ್ಕೋಬಹುದು, ಅಥವಾ ಇನ್ನು ಕೆಲವೊಬ್ಬರಿಗೆ ಯಾವುದೇ ಕಾರಣಗಳು ಇಲ್ಲದೇನೂ ಸಹ ಈ ರೀತಿಯಂತಹ ಬ್ಲೀಡಿಂಗ್ ಕಾಣಿಸ್ಕೋಬಹುದು. ಈ ರೀತಿಯಂತಹ ಈ ಎಂಡೋಮೆಟ್ರಿಯಲ್ ಎಟ್ರೋಫಿ ಅಥವಾ ವೆಜೈನಲ್ ಎಟ್ರೋಫಿ ಇಂದಾಗಿ ಒಂದು 60ರಿಂದ 80% ಮಹಿಳೆಯರಿಗೆ ಇದೇ ಮೇನ್ ಕಾರಣ ಆಗಿರುತ್ತೆ. ಇದು ಅಲ್ಲದೆ ಗರ್ಭಕೋಶದ ಬಾಯಿಯಲ್ಲಿ ಇರ್ತಕ್ಕಂತಹ ಪಾಲಿಪ್, ಅಂದ್ರೆ ಸರ್ವೈಕಲ್ ಪಾಲಿಪ್ ಅಂತ ಹೇಳ್ತೀವಿ, ಅಥವಾ ಎಂಡೋಮೆಟ್ರಿಯಲ್ ಪಾಲಿಪ್, ಗರ್ಭಕೋಶದ ಒಳಪದರದ ಒಳಗೆ ಇರ್ತಕ್ಕಂತಹ ಪಾಲಿಪ್ ಆಗಿದ್ರೆ, ಅಥವಾ ಸಬ್ಮ್ಯೂಕಸಲ್ ಫೈಬ್ರಾಯ್ಡ್, ಒಳಪದ್ರಕ್ಕೆ ಅಂಟುಕೊಂಡಂಗೆ ಇರ್ತಕ್ಕಂತಹ ಗರ್ಭಕೋಶದ ಗೆಡ್ಡೆಯಿಂದಾಗೂ ಸಹ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ಪಾಲಿಪ್ ಅಂತಂದ್ರೆ ಅದೊಂದು ಎಕ್ಸ್ಟ್ರಾ ಟಿಶ್ಯೂ, ಒಂದು ದುರ್ಮಾಂಸ, ಒಂದು ದ್ರಾಕ್ಷ ಶೇಪ್ ನಲ್ಲಿ ಇರುತ್ತೆ. ಗರ್ಭಕೋಶದ ಬಾಯಿಯಲ್ಲಿ ಅದು ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ, ಸರ್ವೈಕಲ್ ಪಾಲಿಪ್. ಇದು ಅಲ್ಲದೆ ಮೂರನೇದಾಗಿ ಕಂಡು ಬರ್ತಕ್ಕಂಥದ್ದು ಗರ್ಭಕೋಶದ ಒಳಪದರ ದಪ್ಪಗೊಂಡಾಗ, ಅಂದ್ರೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಇದ್ದಾಗ್ಲೂ ಸಹ ಈ ರೀತಿಯಂತಹ ಬ್ಲೀಡಿಂಗ್ ಉಂಟಾಗುತ್ತೆ. ಇದು ಅಲ್ಲದೆ ಬರ್ತಕ್ಕಂಥದ್ದು ಕೆಲವೊಬ್ಬರು ಅವರಿಗೆ ನೈಟ್ ಸ್ವೆಟ್ಸ್ ಅಥವಾ ಹಾಟ್ ಫ್ಲಾಶಸ್ ಅಥವಾ ಬೇರೆ ಆಗತಕ್ಕಂತಹ ಮಿನೋಪಾಸಲ್ ಸಿಂಪ್ಟಮ್ಸ್ ಏನಿದೆ, ಋತುಬಂಧದಿಂದ ಉಂಟಾಗ್ತಕ್ಕಂತಹ ಲಕ್ಷಣಗಳಿಂದ ಕಿರಿಕಿರಿ ಉಂಟಾದಾಗ ಕೆಲವೊಬ್ರು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತಗೋತಾ ಇರ್ತೀರಾ. ಅಂದ್ರೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಎಕ್ಸ್ಟ್ರಾ ಹಾರ್ಮೋನ್ಸ್ ನ ಹೊರಗಡೆಯಿಂದ ತಗೊಳ್ತಾ ಇರ್ತಕ್ಕಂಥವ್ರಿಗೂ ಸಹ ಈ ರೀತಿಯಂತಹ ಪೋಸ್ಟ್ ಮಿನೋಪಾಸಲ್ ಬ್ಲೀಡಿಂಗ್ ನ ನೋಡಬಹುದು. ಇದು ಅಲ್ಲದೆ ಬರ್ತಕ್ಕಂಥದ್ದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಅಂದ್ರೆ ಗರ್ಭಕೋಶದ ಒಳಗಡೆ ಪದರಕ್ಕೆ ಇರ್ತಕ್ಕಂಥ ಕ್ಯಾನ್ಸರ್, ಅಥವಾ ಓವೇರಿಯನ್ ಕ್ಯಾನ್ಸರ್, ಅಥವಾ ಗರ್ಭಕೋಶದ ಬಾಯಿಗೆ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ನಿಂದಾಗೂ ಸಹ ಈ ರೀತಿಯಂತಹ ಪೋಸ್ಟ್ ಮಿನೋಪಾಸಲ್ ಬ್ಲೀಡಿಂಗ್ ಉಂಟಾಗಬಹುದು. ಈಗ ನಾನು ಹೇಳ್ದಂಗೆ ಕ್ಯಾನ್ಸರ್ನ ಪ್ರತಿಶತ ಒಂದು 10% ಇರೋದ್ರಿಂದ ನೀವು ಯಾವುದೇ ರೀತಿಯಂತಹ ಪ್ರಮಾಣ ಕಂಡು ಬಂದಲೂ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಕೆಲವೊಬ್ರು ಇದೊಂದೇ ಸಲ ತಾನೇ ಕಾಣಿಸ್ಕೊಂಡಿರೋದು, ತೋರ್ಸೋದ್ ಬೇಡ ಅಂತ ಅನ್ಕೋತಾರೆ.
ಸೊ ಹಾಗಾಗಿ ಇದನ್ನ ನಾವು ಯಾವುದೇ ರೀತಿಯಂತಹ ಸೀರಿಯಸ್ ಕಂಡೀಷನ್ಸ್ ಇದ್ರೂ, ಅಪಾಯಕಾರಿ ಸಿಚುವೇಶನ್ಸ್ ಇದ್ರೂ ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಕಂಡುಹಿಡಿಯೋದ್ರಿಂದ ನಮಗೆ ಹೆಲ್ಪ್ ಹೆಚ್ಚಾಗೋದು. ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಕಂಡುಹಿಡಿಯೋದ್ರಿಂದ ಟ್ರೀಟ್ಮೆಂಟು ಸಹ ಬೇಗನೆ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ಅಪಾಯನೂ ಸಹ ನಾವು ಪಾರಾಗಬಹುದಾಗಿರುತ್ತೆ. ಓಕೆನಾ? ನೀವು ಈ ರೀತಿಯಂತ ಒಂದು ಸಮಸ್ಯೆಯಿಂದ ಹಾಸ್ಪಿಟಲ್ಗೆ ಬಂದಾಗ ನಾವು ನಿಮ್ಮ ಹೊಟ್ಟೆಯನ್ನ ನಾವು ಚೆಕ್ ಮಾಡ್ತೀವಿ. ಮತ್ತೆ ಪರ್ಸ್ಪೆಕ್ಯುಲಮ್ ಅಂದ್ರೆ ಗರ್ಭಕೋಶದ ಬಾಯಿ ಹೇಗಿದೆ ಅಂತಾನೂ ಸಹ ಚೆಕ್ ಮಾಡ್ತೀವಿ. ಜೊತೆಗೆ ಪ್ಯಾಪ್ಸ್ಮಿಯರ್, ಗರ್ಭಕೋಶದ ಬಾಯಿಯಿಂದ ಸೆಲ್ಸ್ ನ ತೆಗೆದು ಅದನ್ನ ಪರೀಕ್ಷೆಗೆ ಒಳಪಡಿಸ್ತೀವಿ. ಇದನ್ನ ನಾವು ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೀವಿ. ಸ್ಕ್ಯಾನಿಂಗ್ ಮಾಡಿ ನೋಡಿ ಯಾವ್ದಾದ್ರು ಗೆಡ್ಡೆ ಇದೆಯಾ, ಪಾಲಿಪ್ ಇದೆಯಾ ಅನ್ನೋದನ್ನ ನೋಡಿ. ಒಳಪದರದ ಮೆಷರ್ಮೆಂಟ್, ಒಳಪದರದ್ದು ಥಿಕ್ನೆಸ್ ಏನಿದೆ ಅಂತಾನೂ ಸಹ ನಾವು ನೋಡ್ತೀವಿ. ಒಳಪದರದ್ದು ಥಿಕ್ನೆಸ್ ಏನಾದ್ರೂ ಹೆಚ್ಚಿತ್ತು ಅನ್ನೋದಾದ್ರೆ ಇದನ್ನ ನಾವು ಬಯಾಪ್ಸಿ ಅಂತಂದ್ರೆ ಒಳಪದರದ ಒಂದು ಸಣ್ಣ ತುಂಡನ್ನ ತೆಗೆದು ಅದನ್ನ ಪರೀಕ್ಷೆಗೆ ಒಳಪಡಿಸ್ಬೇಕಾಗಿ ಬರುತ್ತೆ. ಓಕೆನಾ? ಇನ್ನು ಕೆಲವೊಬ್ಬರಿಗೆ, ನಾನು ಎಲ್ರಿಗೂ ಅಂತಾನು ಹೇಳ್ತಾ ಇಲ್ಲ, ಅವಶ್ಯಕತೆ ಬಿದ್ದವರಿಗೆ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಸಹ ಅವಶ್ಯಕತೆ ಬೀಳಬಹುದು. ಈಗ ಏನು ಟ್ರೀಟ್ಮೆಂಟ್ ಅಂತ ಅಂದ್ರೆ, ನಾನು ಮೊದಲೇ ಹೇಳ್ದಾಗೆ ಒಳಪದರ ಬಹಳ ಥಿನ್ ಆಗಿ ಬ್ಲೀಡಿಂಗ್ ಆಗ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಅದು ತಾನಾಗೇನೆ ಹೀಲ್ ಆಗ್ಬಿಡುತ್ತೆ. ಅಥವಾ ಕೆಲವೊಬ್ಬರಿಗೆ ಮೆಡಿಕೇಶನ್ಸ್ ನ ಬೇಕಾಗ್ಬೋದು. ಇನ್ನು ಪಾಲಿಪ್, ಸರ್ವೈಕಲ್ ಪಾಲಿಪ್ ಇರೋರಿಗೆ ಆ ಪಾಲಿಪ್ ನ ನಾವು ತೆಗೆದ್ಬಿಡ್ತೀವಿ. ಇನ್ನು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಇದ್ದಿದ್ದು ಆ ರಿಸಲ್ಟ್, ಹಿಸ್ಟೋಪ್ಯಾಥಾಲಜಿಕಲ್ ರಿಪೋರ್ಟ್ ಪರೀಕ್ಷೆಗೆ ಒಳಪಡಿಸಿದ ನಂತರ ಅದು ಯಾವ ರೀತಿಯಂತಹ ಹೈಪರ್ಪ್ಲೇಸಿಯಾ ಅಂತ ಕಂಡುಹಿಡ್ಕೊಂಡು ತದನಂತರ ಅದಕ್ಕೆ ಆಪರೇಷನ್ ಬೇಕಾಗುತ್ತಾ ಅಥವಾ ಬೇಡವಾ, ಬರೀ ಹಾರ್ಮೋನ್ ಥೆರಪಿ ಕೊಟ್ಬೋದಾ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಅದೇ ಅದು ಕ್ಯಾನ್ಸರ್ ಅಂತ ದೃಢಪಟ್ರೆ ನಿಮ್ಗೆ ಸರ್ಜರಿ ಅವಶ್ಯಕತೆ ಬೇಕಾಗ್ಬೋದು, ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಬೇಕಾಗ್ಬೋದು, ಜೊತೆಗೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅವಶ್ಯಕತೆನೂ ಬೀಳಬಹುದು. ಇದು ಡಿಪೆಂಡಿಂಗ್ ಆನ್ ಸ್ಟೇಜ್, ಯಾವ ಸ್ಟೇಜ್ ನಲ್ಲಿ ಇದೆ ಅನ್ನೋದ್ರ ಮೇಲೆ ಆಧಾರಿತವಾಗಿರುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಏನ್ನ ತಿಳ್ಕೊಂಡಿರ್ಬೇಕು ಅಂತ ಅಂದ್ರೆ, ಫಸ್ಟ್ ನಾನು ಹೇಳ್ದಂಗೆ ಯಾವುದೇ ಪ್ರಮಾಣದಲ್ಲಿದ್ರೂ ನೀವು ಅದನ್ನ ತೋರಿಸ್ಕೊಡ್ರಿ. ಅದು ಎಸ್ಪೆಷಲಿ ನೀವೇನಾದ್ರೂ ತೂಕ ನಿಮ್ದು ಹೆಚ್ಚಿತ್ತು, ನಿಮ್ಗೆ ಒಬಿಸಿಟಿ ಇದೆ ಅನ್ನೋದಾದ್ರೆ, BP ಶುಗರ್ ಹೆಚ್ಚಿದೆ ಅನ್ನೋದಾದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿಯಂತ ಒಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಹಿಸ್ಟ್ರಿ ಇದೆ, ಸಂಬಂಧಿಕರಿಗೆ ಒಳ ಸಂಬಂಧಿಕರಲ್ಲೇ ಈ ರೀತಿಯಂತ ಒಂದು ಹಿಸ್ಟ್ರಿ ಇತ್ತು ಅಂತಂದ್ರೆ ನೀವು ಡೆಫಿನೆಟ್ ಆಗಿ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆನಾ? ಅಂಡ್ ಆಲ್ಸೋ ಎಲ್ಲಾ ಬ್ಲೀಡಿಂಗು ಸಹ ಕ್ಯಾನ್ಸರ್ ಇರಬಹುದು, ನನಗೆ ಕ್ಯಾನ್ಸರ್ ಆಗ್ಬಿಟ್ಟಿದೆ ಅನ್ನೋ ಭಯನೂ ಸಹ ಬೇಡ. ಓಕೆನಾ? ಸೊ ಈ ಎಲ್ಲಾ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.